Good evening students, how are you all? Hope all of you are doing good. So once again welcome to tchr group. Today we are going to discuss polynomials. Okay, ಇವತ್ತು ತುಂಬಾ ಡೀಪ್ ಆಗಿ ಹೋಗೋದು ಬೇಡ. ಪಾಲಿನಾಮಿಯಲ್ಸ್ ಅಂದ್ರೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಏನಂತ ಕಲ್ತಿದ್ದೀರಾ, ಯಾವುದು ಪಾಲಿನಾಮಿಯಲ್ಸ್ ಯಾವುದು ಪಾಲಿನಾಮಿಯಲ್ಸ್ ಅಲ್ಲ, ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಬೇಸ್ಡ್ ಆನ್ ಡಿಗ್ರೀಸ್, ಬೇಸ್ಡ್ ಆನ್ ಟರ್ಮ್ಸ್ ಆಫ್ ದಿ ಪಾಲಿನಾಮಿಯಲ್ ಎಲ್ಲದನ್ನ ಓದಿದ್ದೀರಾ. ಸೊ ಸ್ವಲ್ಪ 9th ಸ್ಟ್ಯಾಂಡರ್ಡ್ಗಿಂತ ಸ್ವಲ್ಪ ಈಗ ಮುಂದೆ ಬಂದು ಇಲ್ಲಿ ಝೀರೋಸ್ ಅಥವಾ ರೂಟ್ಸ್ ಆಫ್ ದಿ ಪಾಲಿನಾಮಿಯಲ್ ಅದಕ್ಕಿರೋ ರಿಲೇಷನ್ಸ್ ಎಲ್ಲದನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ. ಸೊ ವೆರಿ ಸಿಂಪಲ್, ವೆರಿ ಈಸಿ ಚಾಪ್ಟರ್. ಸೊ ಇದರಲ್ಲಿ ಈಸಿಯಾಗಿ ನೀವು ಮಾರ್ಕ್ಸ್ನ ಗೈನ್ ಮಾಡ್ಬೋದು. ಓಕೆ, ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ಚಾಪ್ಟರ್, ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ವೆರಿ ಈಸಿ ಚಾಪ್ಟರ್. ಓಕೆ, ಲೆಟ್ಸ್ ಮೂವ್ ಆನ್. ಸೊ ಫಸ್ಟ್, ಸೊ ಪಾಲಿನಾಮಿಯಲ್ಸ್ ಅಂದ್ರೆ ಏನಂತ ಗೊತ್ತಿದೆ. ಈಗ ಪಾಲಿನಾಮಿಯಲ್ಸ್ ಒಂದು ಜನರಲ್ ಫಾರ್ಮ್ ಬರಿತೀವಿ, ಅಂದ್ರೆ nth ಡಿಗ್ರಿಗೆ. ದಟ್ ಈಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು an x to the power of n plus an minus 1 x to the power of n minus 1 plus an minus 2 x to the power of n minus 2 and so on up to a naught. ಏನಪ್ಪ ಇದು? ಇಲ್ಲಿ ನೋಡಿ, ವೇರ್ n is ಪಾಸಿಟಿವ್ ಇಂಟೀಜರ್ ಅಂತ ಹೇಳ್ತಾ ಇದ್ದಾರೆ ಅಂಡ್ ಕಾನ್ಸ್ಟೆಂಟ್ a naught a1 ಅದೆಲ್ಲ ಕಾನ್ಸ್ಟೆಂಟ್ಸ್ ಆಗಿರುತ್ತೆ. ಅದನ್ನ ನಾವೇನು ಹೇಳ್ತೀವಿ? ಕೋಎಫಿಷಿಯಂಟ್ಸ್ ಆಫ್ ಪಾಲಿನಾಮಿಯಲ್ಸ್ ಅಂತ ಹೇಳ್ತೀವಿ. ಈಗ ಇಲ್ಲೊಂದು ಕಂಡೀಷನ್ ಬಂತು, n is ಪಾಸಿಟಿವ್ ಇಂಟೀಜರ್ ಅಂತ. ಅಂದ್ರೆ ನೀವು ಇಲ್ಲಿ ಎನ್ಗೆ ಏನಾದರೂ ತಗೊಳ್ಳಿ, ಏನಾಗುತ್ತೆ? ಸಪೋಸ್ n is equal to 3 ತಗೊಂತೀನಿ. ಈ ಪಿ ಆಫ್ ಎಕ್ಸ್ ಏನಾಗುತ್ತಾಗ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು a3 x to the power of 3 plus a2 x to the power of 2 plus a1 x to the power of 1. ಸೊ 1ನ ಬರೆಯೋ ಅವಶ್ಯಕತೆ ಇಲ್ಲ. ಸೊ ದೆನ್ ವಿಚ್ a ನಾಟ್ ಇಲ್ಲಿಗೆ ಬಂತು ನೋಡಿ, ಅರ್ಥ ಆಗ್ತಾ ಇದೆಯಲ್ಲ? ಸೊ ವೆನ್ n is equal to 3 ನಮಗೇನು ಬರುತ್ತೆ? ಕ್ಯೂಬಿಕ್ ಪಾಲಿನಾಮಿಯಲ್ ಬರುತ್ತೆ. n is equal to 4 ಆದರೆ ದಟ್ ಈಸ್ ಪವರ್ 4 ಬೈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. n2 ತಗೊಂಡ್ರೆ ದಟ್ ಈಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. n ಗೆ 1 ತಗೊಂಡ್ರೆ ನಮಗೆ ಲೀನಿಯರ್ ಪಾಲಿನಾಮಿಯಲ್ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ n is ಪಾಸಿಟಿವ್ ಇಂಟೀಜರ್ ಅಂತ ಹೇಳ್ತಿದ್ದಾರೆ. n ಯಾಕೆ ನೆಗೆಟಿವ್ ಆಗಿರಬಾರ್ದಾ? ಪಾಲಿನಾಮಿಯಲ್ಸ್ ಅಲ್ಲಿ ನೆಗೆಟಿವ್ ಆಗಿರ್ಬೋದು, ಆಗಿರಬಾರ್ದು. ಫಾರ್ ಎಕ್ಸಾಂಪಲ್ x ಟು ದಿ ಪವರ್ ಆಫ್ -2 ಇದೆ ಪ್ಲಸ್ x ಟು ದಿ ಪವರ್ ಆಫ್ 2 ತಗೊಳ್ಳಿ. ಇಸ್ ಇಟ್ ಎ ಪಾಲಿನಾಮಿಯಲ್? ನೋ, ಇಟ್ ಇಸ್ ನಾಟ್ ಎ ಪಾಲಿನಾಮಿಯಲ್. ಈ ಎಕ್ಸ್ಪ್ರೆಷನ್ ವಿ ಕ್ಯಾನ್ ರಿಟರ್ನ್ ಆಸ್ 1 ಈ x ಟು ದಿ ಪವರ್ ಆಫ್ -2 ಇದೆಯಲ್ಲ, ಅದನ್ನು ಡಿನಾಮಿನೇಟರ್ ಕಳಿಸಿದ್ರೆ ಏನಾಗುತ್ತೆ? 1/x² ಪ್ಲಸ್ x² ಆಗುತ್ತೆ. ಯಾವಾಗ ಡಿನಾಮಿನೇಟರ್ ಏನೀಗ ಇದನ್ನ ಕೊಡ್ತಾರೆ, ವೆದರ್ ದಿಸ್ ಎಕ್ಸ್ಪ್ರೆಷನ್ ಇಸ್ ಪಾಲಿನಾಮಿಯಲ್ ಆರ್ ನಾಟ್ ಅಂತ. ಅವಾಗ ಏನ್ ಮಾಡ್ತೀರಾ? ಡಿನಾಮಿನೇಟರ್ ನೋಡ್ತೀರಾ. ಡಿನಾಮಿನೇಟರ್ ಅಲ್ಲಿ x ಟು ದಿ ಪವರ್ ಆಫ್ 2 ಇದೆ, ಅದನ್ನ ನ್ಯೂಮರೇಟರ್ ತಗೊಂಡ್ರೆ ಏನಾಗುತ್ತೆ? x ಟು ದಿ ಪವರ್ ಆಫ್ -2 ಪ್ಲಸ್ x² ಆಗುತ್ತೆ. ಸೊ ದೇರ್ ಫೋರ್ ಡಿಗ್ರಿ ಅಂದ್ರೆ ಪವರ್ ಅಲ್ಲಿ ನೆಗೆಟಿವ್ ಪವರ್ಸ್ ಬಂದ್ರೆ ದಟ್ ಈಸ್ ನಾಟ್ ಎ ಪಾಲಿನಾಮಿಯಲ್. ಅಂದ್ರೆ ಬರೀ ಪಾಸಿಟಿವ್ ಬರಬೇಕು, ಅದ್ರ ಜೊತೆಗೆ 0 ಕೂಡ ಬರ್ಬೋದು. ಏನ್ ಬರ್ಬೋದು? 0 ಕೂಡ ಬರ್ಬೋದು. ಅಂದ್ರೆ x² ಪ್ಲಸ್ x ಪ್ಲಸ್ 2ಲಿ ಎಲ್ಲಪ್ಪ 0 ಇದೆ ಪವರ್? ವಿ ಕ್ಯಾನ್ ರೈಟ್ x ಟು ದಿ ಪವರ್ ಆಫ್ 0 ಇಯರ್. ಅರ್ಥ ಆಗ್ತಿದೆಯಲ್ಲ? ಸೊ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಎಲ್ಲ ಓದಿದ್ದೀರಾ. ಸೊ ಇನ್ ಕೇಸ್ ಇಲ್ಲಿ ನಿಮಗೆ MCQ ಕ್ವೆಶ್ಚನ್ ಅಲ್ಲಿ ವಿಚ್ ಆಫ್ ದಿ ಗಿವನ್ ಎಕ್ಸ್ಪ್ರೆಷನ್ಸ್ ಆರ್ ಪಾಲಿನಾಮಿಯಲ್ಸ್ ಅಂತ ಕೇಳಿದ್ರೆ ಈ ತರ ಮಾಡ್ತಾರೆ. ಸಪೋಸ್ ಈಗ ಕೊಡ್ತಾರೆ 1/x ಟು ದಿ ಪವರ್ ಆಫ್ -2 ಪ್ಲಸ್ 2 ಅಂತ ಕೊಡ್ತಾರೆ. ಹಾಗೇನ್ ಮಾಡ್ತೀರಾ? x ಟು ದಿ ಪವರ್ ಆಫ್ -2 ಮೇಲೆ ತಗೊಂಡೋಗಿ ಏನಾಗುತ್ತೆ? x ಟು ದಿ ಪವರ್ ಆಫ್ +2 ಆಗುತ್ತೆ, +2. ಅವಾಗ ಏನಾಯ್ತು? ಪವರ್ ಪಾಸಿಟಿವ್ ಇದೆ, ಇಟ್ ಈಸ್ ಅ ಪಾಲಿನಾಮಿಯಲ್. ಕನ್ಫ್ಯೂಸ್ ಮಾಡ್ಕೋಬಾರ್ದು ಎಕ್ಸಾಮ್ ಅಲ್ಲಿ. x ಟು ದಿ ಪವರ್ ಆಫ್ -2 ಕೊಟ್ಟಿದ್ದಾರೆ, ಎಲ್ಲಪ್ಪ ನೆಗೆಟಿವ್ ಪವರ್ ಇದೆ ಅಂದ್ಬಿಟ್ಟು ನೀವು ಇದನ್ನ ಪಾಲಿನಾಮಿಯಲ್ ಅಂತ ಬರೆಯಾಗಿಲ್ಲ. ಅದನ್ನ ನ್ಯೂಮರೇಟರ್ ಶಿಫ್ಟ್ ಮಾಡಿ. ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ? ಪವರ್ ನೆಗೆಟಿವ್ ಇದು ಪಾಸಿಟಿವ್ ಆಗುತ್ತೆ, ದೆನ್ ಇಟ್ ವಿಲ್ ಬಿಕಮ್ ಪಾಲಿನಾಮಿಯಲ್. ಅರ್ಥ ಆಯ್ತಲ್ಲ? ಸೊ ಲೆಟ್ಸ್ ಮೂವ್ ಟು ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್. ಓದಿದ್ದೀರಾ? ಅದಕ್ಕಿಂತ ಮುಂಚೆ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಏನು ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್? ಒಂದು ಪಾಲಿನಾಮಿಯಲ್ಲಿ ನಾವು ಪವರ್ ಅಂದರೆ ವೇರಿಯಬಲ್ನ ಕಂಪೇರ್ ಮಾಡಿದಾಗ ಮ್ಯಾಕ್ಸಿಮಮ್ ಪವರ್ ಯಾವುದಿರುತ್ತೋ ಅದನ್ನು ನಾವು ಡಿಗ್ರಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ದಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ ಎ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ ಈಸ್ ಕಾಲ್ಡ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಫಾರ್ ಎಕ್ಸಾಂಪಲ್, ಇಲ್ಲಿ ಏನಪ್ಪ ಎಫ್ ಆಫ್ ಎಕ್ಸ್ ಇದೆ, ನೀವು ಎಫ್ ಆಫ್ ಎಕ್ಸ್ ಅಂತ ಡಿನೋಟ್ ಮಾಡ್ಬೋದು ಅಥವಾ ಪಿ ಆಫ್ ಎಕ್ಸ್ ಅಂತ ಡಿನೋಟ್ ಮಾಡ್ಬೋದು. ಈಗ ಪಿ ಆಫ್ ಎಕ್ಸ್ ತಗೊಂತೀನಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ ಪ್ಲಸ್ x ಟು ದಿ ಪವರ್ ಆಫ್ 4 ಪ್ಲಸ್ x ಪ್ಲಸ್ 2 ಅಂತ ತಗೊಂತೀನಿ. ಈಗ
ಇಲ್ಲಿ ತಗೊಳ್ಳಿ 3 ಅಂತ ತಗೊಳ್ಳಿ, ಇಲ್ಲ ಇಲ್ಲಿ 4 ಅಂತ ತಗೊಳ್ಳಿ, ಏನಾದ್ರು ತಗೊಳ್ಳಿ. ನಾವು ಕಂಪೇರ್ ಮಾಡ್ಬೇಕಾಗಿರೋದು ಏನಿಲ್ಲಿ ಪವರ್ಸ್ನ. ಇಲ್ಲಿ 3, ಇಲ್ಲಿ 4, ಇದರಲ್ಲಿ 1, ಇದರಲ್ಲಿ x to the power of 0 ಬರ್ಕೋಬಹುದು, ಇಲ್ಲಿ 0. ಇದರಲ್ಲಿ ಹೈಯೆಸ್ಟ್ ಯಾವ್ದಿದೆ 4. ವಾಟ್ ಇಸ್ ದ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್? ದಟ್ ಈಸ್ 4. 4 ಇಸ್ ದಿ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಈಸ್ 4. ಈಗ ಹಿಂದೆ ಹೋಗೋಣ. ಹಿಂದೆ ಹೋದಾಗ ಏನ್ ಬಂತಿಲ್ಲಿ? ದಟ್ ಈಸ್ ಈ ಎಕ್ಸ್ಪ್ರೆಷನ್ ತಗೋಣ. ವಾಟ್ ಇಸ್ ದ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್? ಈ ಪಾಲಿನಾಮಿಯಲ್ ಡಿಗ್ರಿ ಏನು? ಹೈಯೆಸ್ಟ್ ಪವರ್ ಇರೋದಿಲ್ಲ ಯಾವುದು? ದಟ್ ಈಸ್ n. ಅಂದ್ರೆ n-1 ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ದಿ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಈಸ್ n. ನೀವು n ಗೆ ಏನ್ ತಗೊಂತೀರಾ? 4 ತಗೊಂಡ್ರೆ ದಟ್ ಈಸ್ ಡಿಗ್ರಿ ಈಸ್ 4. ಅಂದ್ರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ 4, 3, 2, 1 ಲಾಸ್ಟಿಗೆ x to the power of 0 ಬರುತ್ತೆ. ಅದನ್ನ ನಾವು a0 ಅಲ್ಲಿ ಬರ್ಕೊಂತೀವಿ. a0 can be written as a0 into x to the power of 0. Got it? Right. Let's move. Next, types of polynomial. ಇದೆಲ್ಲ ನಿಮಗೆ ಗೊತ್ತಿದೆ, ಬಟ್ ಆದರೂ ಹೀಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಈಸ್ ಲೀನಿಯರ್ ಪಾಲಿನಾಮಿಯಲ್. ವಾಟ್ ಈಸ್ ಲೀನಿಯರ್ ಪಾಲಿನಾಮಿಯಲ್? ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಈಸ್ ಕಾಲ್ಡ್ ಲೀನಿಯರ್ ಪಾಲಿನಾಮಿಯಲ್. ಎಕ್ಸಾಂಪಲ್ ಕೊಡೋಣ. ದಟ್ ಈಸ್ p of x is equal to 3x plus 4, which is linear polynomial. Why it is a linear polynomial? Take, compare the degree here. That is, ಇಲ್ಲಿ power 1 ಇದೆ, ಇಲ್ಲಿ x to the power ಇದೆ. 1 and 0 ಅಲ್ಲಿ highest ಯಾವುದು? 1. Therefore, the degree is 1 of this polynomial. Therefore, it is a linear polynomial. ಅರ್ಥ ಆಯ್ತಲ್ಲ? So, what is the general form of linear polynomial? That is p of x is equal to ax plus b, a not equal to 0. ಇಲ್ಲಿ a 0 ಆಗಬಾರ್ದು. a 0 ಬಂದ್ರೆ if a is 0 ಏನಾಗ್ಬಿಡುತ್ತೆ? p of x is equal to b ಆಗುತ್ತೆ. Here a and b are constants. x is the variable. Right? a not equal to 0 ಯಾಕೆ ಬರ್ಕೊಂಡು? a 0 ಆದ್ರೆ p of x equal to b ಆಗುತ್ತೆ. That will become constant polynomial ಆಗ್ಬಿಡುತ್ತೆ. ಏನಾಗುತ್ತೆ? Constant polynomial. Right? ಈಗೊಂದು ಕ್ವಶನ್ ನಿಮಗೆ, what is the degree of constant polynomial? That is p of x is equal to b, which is nothing but b ಗೆ ಏನಾರ ಒಂದು ಕಾನ್ಸ್ಟೆಂಟ್ ತಗೊಳ್ಳಿ, 2 ತಗೊಳ್ಳಿ. ಸೊ ವಾಟ್ ಇಸ್ ದ ಡಿಗ್ರಿ? x to the power of 0 ಅಂತ ಬರೀಬಹುದು, ಅಥವಾ y to the power of ಅಂದ್ರೆ x ಇರೋದ್ರಿಂದ ನಾವು x to the power of 0 ತಗೊಂತಾ ಇದೀವಿ. ರೈಟ್? x to the power of 0 is nothing but 2 into 1, which is equal to 2. Again 2 ನೇ ಬರುತ್ತೆ. So the degree of, compare the variable here, the degree is 0. Right? The degree of constant polynomial is 0. ಇದು ಗೊತ್ತಿರಬೇಕು ನಿಮಗೆ. ಓಕೆ? ಸೊ ಇದು ಜನರಲ್ ಫಾರ್ಮ್. ನೆಕ್ಸ್ಟ್, quadratic polynomial. What is quadratic polynomial? A polynomial of degree 2 is called quadratic polynomial. ಎಕ್ಸಾಂಪಲ್ ಕೊಡೋಣ. ಸೊ ಎಕ್ಸಾಂಪಲ್ ನೀವು ಯಾವುದಾದ್ರೂ ತಗೋಬಹುದು. 3x square plus 4x plus 8. The degree of this polynomial is 2. ನೋಡಿ, highest power ಯಾವ್ದಿದೆ? 1. ಇಲ್ಲಿ x to the power of 0 ಮಾಡ್ಕೊಂಡ್ರೆ ಏನು ಬರುತ್ತೆ? Highest degree is 2. Therefore, it is quadratic polynomial. What is the general form of quadratic polynomial? P of x is equal to ax square plus bx plus c. ಇಲ್ಲಿ ಒಂದು ಕಂಡೀಷನ್ ಇದೆ. ಇಲ್ಲಿ ಇದು a ಇದೆಯಲ್ಲ, ಅದು 0 ಆಗಬಾರ್ದು. ಅಂದ್ರೆ a ನಾಟ್ ಈಕ್ವಲ್ ಟು 0. a 0 ಆಗ್ಬಿಟ್ರೆ, ಸಪೋಸ್ if a is 0 here, then it will become p of x is equal to bx plus c ಆಗುತ್ತೆ. It is not a quadratic. ಇದೇನಾಗ್ಬಿಡುತ್ತೆ ಇಲ್ಲಿ? ಲೀನಿಯರ್ ಪಾಲಿನಾಮಿಯಲ್, ಅಥವಾ ಇನ್ ಕೇಸ್ ಈ ಟರ್ಮ್ ಇಲ್ಲ ಅಂದ್ರೆ ದಟ್ ಡಿಪೆಂಡ್ಸ್ ಆನ್ ದಿ ಪಾಲಿನಾಮಿಯಲ್ ಏನಾಗುತ್ತೆ ಅಂತ. ಬಟ್ ಈ ಟರ್ಮ್ ಇದೆಯಲ್ಲ, ಈ ಟರ್ಮ್ ಇರಲೇಬೇಕು. ಯಾಕೆ? ಫಾರ್ ಎಕ್ಸಾಂಪಲ್ p of x is equal to 2x square plus 1 ಅಂತಾನು ತಗೋಬಹುದು. ಇಲ್ಲಿ ಇದು ಲೀನಿಯರ್ ಟರ್ಮ್ ಇಲ್ಲ. ಇದನ್ನ ಏನಂತೀವಿ? ಲೀನಿಯರ್ ಟರ್ಮ್ ಅಂತ ಹೇಳ್ತೀವಿ. ಇದನ್ನ ಕ್ವಾಡ್ರಾಟಿಕ್ ಟರ್ಮ್ ಅಂತ ಹೇಳ್ತೀವಿ. ಲೀನಿಯರ್ ಟರ್ಮ್ ಇಲ್ಲದೆ ಇದ್ರೂ ಕೂಡ ಇದು ಕ್ವಾಡ್ರಾಟಿಕ್. ಅರ್ಥ ಆಗ್ತಾ ಇದೆಯಾ? ಇದು ಜನರಲ್ ಫಾರ್ಮ್ ಅಲ್ಲಿ ಇಲ್ಲ. ಬಟ್ ಏನಂತ ಬರ್ಕೋಬಹುದು? ಇದನ್ನ 2x square plus 0x plus 1 ಅಂತ ಬರ್ಕೋಬಹುದು. ನಾವು ಇಟ್ ಇಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಅರ್ಥ ಆಗ್ತಾ ಇದೆಯಾ? ಇಲ್ಲಿ x ದು ಕೋಎಫಿಷಿಯಂಟ್ 0 ಅಂದ್ರೆ b is 0, ಬಟ್ a 0 ಆಗಬಾರದು ಇಲ್ಲಿ ಕ್ವಾಡ್ರಾಟಿಕ್ ಅಲ್ಲಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಮೂವ್ ಟು
ಕ್ಯೂಬಿಕ್ ಪಾಲಿನಾಮಿಯಲ್. ಏನು ಕ್ಯೂಬಿಕ್ ಪಾಲಿನಾಮಿಯಲ್ ಅಂದ್ರೆ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 3. ಎಕ್ಸಾಂಪಲ್ p of x is equal to 3x to the power of 3 plus 2x square plus 4x plus 18. This is an example of cubic polynomial. Compare the the powers of the variable here. ಏನಾಗುತ್ತೆ 3 2 1 0. We have 3. Therefore, the degree is 3. Therefore, it is cubic polynomial. What is the general form of cubic polynomial? P of x is equal to ax cube plus bx square plus cx plus d. ಇಲ್ಲಿ ಕಂಡೀಷನ್ ಏನು? ಯಾವ್ದು 0 ಆಗಿರಬಾರ್ದು? a 0 ಆಗಿರಬಾರ್ದು. ಅಂದ್ರೆ a should not equal to 0. a 0 ಆದರೆ ಅದು ಕ್ಯೂಬಿಕ್ ಪಾಲಿನಾಮಿಯಲ್ ಆಗಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ ಬೈ ಕ್ವಾಡ್ರಾಟಿಕ್. ಬೈ ಕ್ವಾಡ್ರಾಟಿಕ್ ಅಂದ್ರೆ ಏನು? ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 4. ಅದು ಹೇಗಿರುತ್ತೆ? p of x is equal to ಒಂದು ಎಕ್ಸಾಂಪಲ್ ತಗೋಣ. x to the power of 4 plus 1 ತಗೊಂತೀವಿ. What is the degree of this polynomial? That is 4. Therefore, it is biquadratic polynomial. General form ಹೇಗಿರುತ್ತೆ? p of x is equal to a x to the power of a1 x to the power of 4, a2 x to the power of 3, a3 x to the power of 2 plus a4 x plus a5. ಇಲ್ಲಿ a1 a2 a3 a4 ಅಂತ ತಗೊಂಡೆ. ನೋ ಕಂಡೀಷನ್ಸ್, ನೀವು ಏನಾದ್ರು ತಗೋಬಹುದು. ಇಲ್ಲಿ ಎ ಬಿ ಸಿ ಅಂತ ತಗೊಂಡಿದ್ದೀನಿ ಅಂದರೆ ಕಾನ್ಸ್ಟೆಂಟ್ಸ್ ನಾವು ಹಾಕ್ತೀವಿ ಅಲ್ಲಿ, ಬಟ್ ವೇರಿಯೇಬಲ್ ಸೇಮ್ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಈಗ ಇದೆಲ್ಲ ನೀವು ಬೇಸಿಕ್ ಇದು ಲಾಸ್ಟ್ ಇಯರ್ ಓದಿದ್ದೀರ ಅಲ್ವಾ? ಈಗ ಹೋಗೋಣ ಝೀರೋಸ್ ಆಫ್ ಎ ಪಾಲಿನಾಮಿಯಲ್. ಏನು ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಪಾಲಿನಾಮಿಯಲ್ ಕೊಡ್ತೀನಿ. p of x is equal to x plus 1 ಅಂತ ಕೊಡ್ತೀನಿ. ಓಕೆ, ಈಗ p of x ಗೆ ಯಾವ ವ್ಯಾಲ್ಯೂನ್ ಕೊಟ್ಟಾಗ p of x 0 ಆಗುತ್ತೆ. ಅಂದರೆ p of x 0 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ 0 ಕೊಟ್ಟು ನೋಡಿ ಏನು ಬರುತ್ತೆ? 1 ಬರುತ್ತೆ. ಪ್ಲಸ್ 1 ಕೊಟ್ಟು ನೋಡಿ 2 ಬರುತ್ತೆ. -1 ಕೊಟ್ಟು ನೋಡಿ, ದಟ್ ಈಸ್ p of -1 is equal to -1 plus 1. That is p of -1 is equal to 0. That is the polynomial p of x is equal to x plus 1 will become 0. That is p of x is equal to 0 when x is equal to -1. x is equal to -1. ಅದನ್ನೇ ನಾವಿಲ್ಲಿ k ಅಂತ ತಗೊಂಡಿದ್ದೀವಿ. At what value of x this polynomial become 0? At x is equal to -1 this polynomial becomes 0. Here which is the 0 of the polynomial? The 0 of this polynomial is -1. ಈ -1 ಇದೆಯಲ್ಲ, that is x is equal to -1 is called 0 of the polynomial. So 0 of this polynomial, 0ನೇ ಬೇರೆ, 0 ಮತ್ತೆ ರೂಟ್ಸ್ ಎರಡು ಸಿನಾನಿಮ್ಸ್. ಎರಡನ್ನೂ ಏನಂತೀವಿ ನಾವು? 0 ಅಂತನಾದ್ರೂ ಕರಿಬೋದು, ರೂಟ್ಸ್ ಅಂತನಾದ್ರೂ ಕರಿಬೋದು. ಅರ್ಥ ಆಗ್ತಿದೆಯಾ? ಇಲ್ಲಿ 0 ಅಂದಿದ ತಕ್ಷಣ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ನಾವು x ಗೆ 0 ಕೊಡಬೇಕು ಅಂತ ಅಲ್ಲ. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್ p of x plus 1 ಇದೆ ಅಲ್ವಾ? p of 1 ಏನಾಗುತ್ತೆ? 1 plus 1, that is p of 1 is equal to 2 ಆಗುತ್ತೆ. That is the value of the polynomial is 2 at x is equal to 1 here. Suppose x is equal to 0 ತಗೊಳ್ಳಿ, p of 0 is equal to ಏನಾಗುತ್ತೆ? 0 plus 1 is equal to 1 ಆಗುತ್ತೆ. ಇಲ್ಲಿ ಈ 0ಗೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅರ್ಥ ಆಗ್ತಾ ಇದೆಯಾ? ಯಾವ್ದಾರ ಒಂದು ವ್ಯಾಲ್ಯೂ ಕೊಟ್ಟಾಗ p of x ಯಾವಾಗ p of the polynomial 0 ಬರುತ್ತೋ ಈ ವ್ಯಾಲ್ಯೂನ ನಾವು ಏನ್ ಹೇಳ್ತೀವಿ? 0 of the polynomial ಅಂತ ಹೇಳ್ತೀವಿ. ಇಲ್ಲಿ ನಾವು 0 ಕೊಟ್ಟರು ಕೂಡ ನಮಗೆ 0 ಬರ್ತಿಲ್ಲ ಇದು, ಅವಾಗ ನಾವು 0ನ 0 of the polynomial ಅಂತ ಹೇಳಲ್ಲ. ಇದು ವ್ಯಾಲ್ಯೂ that is x is equal to 0, that is value. ಅರ್ಥ ಆಗ್ತಿದೆಯಾ? at x is equal to 0 the polynomial become 1. The value of the polynomial at x is equal to 0 is 1 here. 0 ಇದೆ, ಈ 0ನೇ ಬೇರೆ, ಈ 0ನೇ ಬೇರೆ. ಅಂದ್ರೆ ಇದನ್ನ ನಾವೇನ್ ಹೇಳ್ತೀವಿ? x is equal to -1 ನ 0 ಅಥವಾ ರೂಟ್ಸ್ ಅಂತಾನೆ ಹೇಳ್ತೀವಿ. ಕನ್ಫ್ಯೂಸ್ ಆಗಬೇಡಿ. ಅರ್ಥ ಆಗ್ತಿದೆಯಾ? 0ಸ್ಗೂ ಈ 0ಗೂ ಕನ್ಫ್ಯೂಸ್ ಆಗಬಾರ್ದು. ಇದೇ ತರ
ನಮ್ಗೆ ಗೊತ್ತಿದೆ, ಸಪೋಸ್ ಪಿ ಆಫ್ ಎಕ್ಸ್ದು ಡಿಗ್ರಿ ಎನ್ ಇದ್ರೆ ಅದಕ್ಕೆ ನಮಗೆ ಮ್ಯಾಕ್ಸಿಮಮ್ ಎಷ್ಟು ಝೀರೋಸ್ ಇರುತ್ತೆ, ಎನ್ ನಂಬರ್ ಆಫ್ ಝೀರೋಸ್ ಇರುತ್ತೆ. ಲೀನಿಯರ್ ಪಾಲಿನಾಮಿಯಲ್ದು ಡಿಗ್ರಿ ಏನು, 1. ಮ್ಯಾಕ್ಸಿಮಮ್ ಅಟ್ ಮೋಸ್ಟ್ ವಿ ಕ್ಯಾನ್ ಹ್ಯಾವ್ 1 0. ನೆಕ್ಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಡಿಗ್ರಿ ಏನು, ದಟ್ ಈಸ್ 2. ವಿ ಕ್ಯಾನ್ ಹ್ಯಾವ್ ಅಟ್ ಮೋಸ್ಟ್ 2 zeros ಅಥವಾ 2 ರೂಟ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಅಂದ್ರೆ ಮ್ಯಾಕ್ಸಿಮಮ್ ಅಟ್ ಮೋಸ್ಟ್ ಅಂತ ಏನಕ್ಕೆ ಹೇಳ್ತೀವಿ, ಕೆಲವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ಗೆ ಏನ್ ಬರುತ್ತೆ, ಈಕ್ವಲ್ ರೂಟ್ಸ್ ಬಂದ್ಬಿಡುತ್ತೆ. ಅರ್ಥ ಆಗ್ತದೆ? ಅವಾಗ 1 ಅಂತ ಕನ್ಸಿಡರ್ ಮಾಡಬಾರ್ದು, ಅದನ್ನ 2ನೇ ತಗೋಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಕ್ಯೂಬಿಕ್ ಪಾಲಿನಾಮಿಯಲ್ ಬರೋಣ. ವಾಟ್ ಇಸ್ ದ ಡಿಗ್ರಿ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್? 3. ಕ್ಯೂಬಿಕ್ ಪಾಲಿನಾಮಿಯಲ್ ಕ್ಯಾನ್ ಹ್ಯಾವ್ ಅಟ್ ಮೋಸ್ಟ್ 3 zeros ಅಥವಾ 3 ರೂಟ್ಸ್. ಅರ್ಥ ಆಗ್ತದೆಯಾ? ಸೊ ಈಗ ನಮಗೆ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಏನು ಅಂತ ಗೊತ್ತಾಗಿದೆ ಅಲ್ವಾ? ಅಂದ್ರೆ ಇಲ್ಲಿ ಒಂದು ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಪಾಲಿನಾಮಿಯಲ್, ಆ ಎಕ್ಸ್ಗೆ ಯಾವುದೋ ಒಂದು ವ್ಯಾಲ್ಯೂ ಆಗ್ತಿದ್ದೀವಿ, ಕೆ ಅನ್ನೋ ವ್ಯಾಲ್ಯೂ ಆಗ್ತಿದ್ದೀವಿ. ಆವಾಗ ಆ ಕೆ ಅನ್ನೋ ವ್ಯಾಲ್ಯೂ ಆಗ್ತಾಗ ಈ ಎಫ್ ಆಫ್ ಎಕ್ಸ್ ಏನಿದೆ 0 ಆಗುತ್ತೆ, ಎಫ್ ಆಫ್ ಕೆ ಇಸ್ ಈಕ್ವಲ್ ಟು 0 ಆಗುತ್ತೆ. ಆವಾಗ ಕೆ ನ ನಾವೇನಂತೀವಿ, 0 ಆಫ್ ದಿ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ರೈಟ್? ನೆಕ್ಸ್ಟ್ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್ ಆಫ್ ಎ ಪಾಲಿನಾಮಿಯಲ್. ವೆರಿ ಈಸಿ. ಈ ಒಂದು ಗ್ರಾಫ್ ಕೊಡ್ತಾರೆ ನಿಮಗೆ. ಗ್ರಾಫ್ ಕೊಟ್ಟಾಗ ಹೌ ಮೆನಿ ಝೀರೋಸ್ ಆರ್ ದೇರ್ ಅಂದರೆ ನಾವು ಒಂದು ಯಾವ್ದಾರ ಪಾಲಿನಾಮಿಯಲ್ ತಗೋಬೋದು. ಸೊ ನೀವು ಲೀನಿಯರ್ ಪಾಲಿನಾಮಿಯಲ್ ತಗೊಂಡ್ರೆ ಸ್ಟ್ರೈಟ್ ಲೈನ್ ಬರುತ್ತೆ. ಓಕೆ, ಈಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ತಗೊಂಡ್ರೆ ಈ ಥರ ಪ್ಯಾರಾಬೋಲಾ ಆ ಥರ ಎಲ್ಲ ಬರುತ್ತೆ. ಅರ್ಥ ಆಗ್ತಿದೆಯಾ? ಅಂದ್ರೆ ನೀವು ಯಾವುದೇ ಪಾಲಿನಾಮಿಯಲ್ನ ನೀವು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ನಿಮ್ಗೆ ಏನಾದರೂ ಒಂದು ಸಿಗ್ತಾ ಇರುತ್ತೆ ಇಲ್ಲಿ. ಈ ಥರ ಸ್ಟ್ರೈಟ್ ಲೈನ್ ಸಿಗ್ಬೋದು, ಪ್ಯಾರಾಬೋಲಾ ಸಿಗ್ಬೋದು, ಸರ್ಕಲ್ ಸಿಗ್ಬೋದು. ದಟ್ ಡಿಪೆಂಡ್ಸ್ ಆನ್ ದಿ ಪಾಲಿನಾಮಿಯಲ್. ಈಗ ಝೀರೋಸ್, ಈಗ ಗ್ರಾಫ್ ನೋಡ್ಬಿಟ್ಟು ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಹೌ ಮೆನಿ ಝೀರೋಸ್ ಆರ್ ದೇರ್ ಅಂದ್ರೆ ಇಲ್ಲಿ ನೋಡಿ, ಈ ಗ್ರಾಫ್ ಇದೆಯಲ್ಲ, ಈ ಗ್ರಾಫು ಎಕ್ಸ್ ಆಕ್ಸಿಸ್ಗೆ ಎಷ್ಟು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡಿದೆ ನೋಡಿ. ಗ್ರಾಫಿಗೆ ಮೂವ್ ಆಗಿದೆಯಾ, 1 ಪಾಯಿಂಟ್, ರೈಟ್? ದಿಸ್ ಒನ್. ನೆಕ್ಸ್ಟ್ ಈಗ ಮೂವ್ ಆದಾಗ ದಿಸ್ ಈಸ್ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಹೀಗೆ ಮೂವ್ ಮಾಡ್ಕೊ ಬನ್ನಿ, ಇಲ್ಲಿ 3rd ಪಾಯಿಂಟ್ ಅಲ್ಲಿ ಮೀಟ್ ಆಗ್ತದೆ, ಇಲ್ಲೂ ಕೂಡ ಮೀಟ್ ಆಗ್ತದೆ ಅಲ್ವಾ? ಸೊ ಎಷ್ಟು ಪಾಯಿಂಟ್ ಅಲ್ಲಿ ಗ್ರಾಫ್ ಮೀಟ್ ಮಾಡ್ತಾ ಇದೆ ಎಕ್ಸ್ ಆಕ್ಸಿಸ್ ನ? ದಟ್ ಈಸ್ 4 points. ಹೌ ಮೆನಿ ಝೀರೋಸ್ ಆರ್ ದೇರ್? ದಟ್ ಈಸ್ 4 zeros. ಸಿಂಪಲ್. ಈ ಗ್ರಾಫು ಎಕ್ಸ್ ಆಕ್ಸಿಸ್ ನ ಎಷ್ಟು ಪಾಯಿಂಟ್ಸ್ ಮೀಟ್ ಮಾಡಿರುತ್ತೋ ಅಷ್ಟು ಝೀರೋಸ್ ಇದೆ ಅಂತ. The geometrical meaning of zeros of a polynomial means that the curve intersect the x-axis. The intersection point is said to be 0 of the curve. ಅರ್ಥ ಆಗ್ತಾ ಇದೆಯಾ? ಈ ಕರ್ವ್ ಎಕ್ಸ್ ಆಕ್ಸಿಸ್ ನ ಎಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೋ ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್, ಅಂದ್ರೆ ಈ ಪಾಯಿಂಟ್ ಅಂದ್ರೆ ಎಕ್ಸ್ ಆಕ್ಸಿಸ್ ಜೊತೆ ಎಲ್ಲಿ ಇಂಟರ್ಸೆಕ್ಟ್ ಮಾಡಿದ್ಯೋ ಆ ಪಾಯಿಂಟ್ ನ ನಾವೇನ್ ಹೇಳ್ತೀವಿ, 0 ಆಫ್ ದಿ ಪಾಲಿನಾಮಿಯಲ್. ಇಲ್ಲಿ ನಮ್ಗೆ ಎಷ್ಟು 0 ಇದೆ? 1 2 3 4. ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯೆಂಟ್ಸ್ ಆಫ್ ಎ ಪಾಲಿನಾಮಿಯಲ್ ತಿಳ್ಕೊಳ್ಳೋಣ. ಈಗ ಫಾರ್ ಎ ಲೀನಿಯರ್ ಪಾಲಿನಾಮಿಯಲ್ದು ನಮಗೆ ಜನರಲ್ ಫಾರ್ಮ್ ಗೊತ್ತಿದೆ, ದಟ್ ಈಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. ಓಕೆ, ಇದಕ್ಕೆ ನಮ್ಗೆ ಎಷ್ಟು ರೂಟ್ ಸಿಗುತ್ತೆ? ಒಂದೇ ರೂಟ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ರೂಟ್ ಸಿಗ್ಬೇಕು ಅಂದ್ರೆ ಏನ್ ಮಾಡ್ತೀವಿ, ಪಿ ಆಫ್ ಎಕ್ಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಇದು ಪಿ ಆಫ್ ಎಕ್ಸ್ 0 ಆದ್ರೆ ವಿ ಕ್ಯಾನ್ ರೈಟ್ ಆಸ್ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂತೀವಿ. ರೂಟ್ ಈಸ್ ನಥಿಂಗ್ ಬಟ್ ಝೀರೋಸ್ ಅಥವಾ ರೂಟ್ ಈಸ್ ನಥಿಂಗ್ ಬಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ದೆನ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಎ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಅರ್ಥ ಆಗ್ತಿದ್ಯಾ? ಎಕ್ಸ್ ಇಸ್ ದಿ ರೂಟ್ ಅಥವಾ 0 ಆಫ್ ದಿ ಲೀನಿಯರ್ ಪಾಲಿನಾಮಿಯಲ್. ಅದನ್ನ ಎಕ್ಸ್ ನ ನಾವು ಆಲ್ಫಾ ಅಂತ ತಗೋಬಹುದು. ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ವಾಟ್ ಈಸ್ ಬಿ ಹಿಯರ್? ದಟ್ ಈಸ್ coefficient of x. Coefficient of x. What about a? Sorry, b is nothing but constant here. Constant. What is a here?
that is coefficient of x. Right? This is for linear polynomial. Now come to quadratic polynomial. Quadratic polynomial ನಮಗೆ ಎಷ್ಟು zeros ಇರುತ್ತೆ? 2 zeros. ಏನು ತಗೋಣ? Let alpha and beta are 2 zeros of the polynomial. ಈಗ ರಿಲೇಷನ್ ಹೇಳ್ತೀವಿ, ಸಮ್ ಅಂಡ್ ಪ್ರಾಡಕ್ಟ್ ಎರಡು ತಗೊಂತೀವಿ. ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ರೈಟ್? ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಅರ್ಥ ಆಗ್ತಾ ಇದೆಯಲ್ಲ? ಸೊ ದಿಸ್ ಈಸ್ ಸಮ್ ಆಫ್ ರೂಟ್ಸ್. ಆಲ್ಫಾ ಅಂಡ್ ಬೀಟಾ ಆರ್ ನಥಿಂಗ್ ಬಟ್ sum of root, that is roots of quadratic polynomial, and we can write alpha plus beta is equal to minus b by a, alpha into beta is equal to c by a, that is sum of roots is equal to minus b by a and product of roots is equal to c by a. Okay, andre alpha plus beta is equal to minus b andre ಏನಪ್ಪ ಇಲ್ಲಿ? ಸೊ ನಿಮಗೆ quadratic polynomial ತಗೊಳ್ಳಿ, p of x is equal to ax square plus bx plus c, standard form. Will b is nothing but that is coefficient of x. ಇಷ್ಟೊಂದೆಲ್ಲ ಕೇಳಲ್ಲ, ನಿಮಗೆ ಗೊತ್ತಿರಲಿ. ಓಕೆ, what is a? That is nothing but coefficient of x square. Next alpha into beta, ಇಲ್ಲಿ ನೆಗೆಟಿವ್ ಸೈನ್ ಏನು ಬರಲ್ಲ. c is nothing but that is constant term, constant term divided by coefficient of x square. ರೈಟ್? ಈಗ ಇಷ್ಟರ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಕ್ಯೂಬಿಕ್ ಪಾಲಿನಾಮಿಯಲ್ದು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆ, ಫಸ್ಟು ಇಷ್ಟು ನೆನ್ಪಿಟ್ಕೋಬೇಕು ನೀವು. ಈ ಚಾಪ್ಟ್ರಲ್ಲಿ ಏನೇನು ಇಂಪಾರ್ಟೆಂಟ್ ಅಂದರೆ ಲಾಸ್ಟ್ ಹೊಡೆದ್ವಲ್ಲ, ಒಂದು ಕರ್ವು ಎಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ ಇಲ್ಲಿ, ಇದು ನೆಕ್ಸ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ಝೀರೋಸ್. ಆಲ್ಫಾ, ಇದರಲ್ಲಿ ಆಲ್ಫಾ ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಆಗಿದ್ರೆ ದಟ್ ಈಸ್ ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ನೆಕ್ಸ್ಟ್ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c by a when p of x is equal to ax square plus bx plus c. Right? So for a cubic polynomial, next class. Okay, so ಇಲ್ಲಿ ನೀವು ಪಾಲಿನಾಮಿಯಲ್ಸ್ ಅಂತ ಬಂದಿಷ್ಟು, ಆಲ್ಜಿಬ್ರಾ ಅಂತ ಬಂದ ತಕ್ಷಣ ಈ ಫಾರ್ಮುಲಾಸ್ನ ಕಲಿಯದೆ ಮರಿಬಾರ್ದು. ಓಕೆ, ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಎ ಪ್ಲಸ್ ಆರ್ ಮೈನಸ್ ಬಿ ಅಂದರೆ ಮೇಲ್ಗಡೆ ಪ್ಲಸ್ ಇದ್ರೆ ಇಲ್ಲಿ ನೋಡಿ ಈ ಥರ, ಇಲ್ಲೂ ಪ್ಲಸ್ ಆರ್ ಮೈನಸ್ ಬಂದಾಗ ಇನ್ ಕೇಸ್ ಮೇಲ್ಗಡೆ ಪ್ಲಸ್ ಇದ್ರೆ ಇಲ್ಲಿ ಮೇಲ್ಗಡೆಗೆ ತಗೊಂತೀವಿ. ದಿಸ್ ಫಾರ್ಮುಲಾ ಫಾರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ತಗೊಂತೀವಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ತಗೊಂತೀವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡ್ಕೊಳ್ಳಿ, ಇದರಲ್ಲಿ ಎ ಕ್ಯೂಬ್ ಪ್ಲಸ್ ಆರ್ ಮೈನಸ್ ಬಿ ಕ್ಯೂಬ್ ಇದೆ, ಅದೇನಾಗುತ್ತೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ತಗೊಂಡ್ರೆ ಇಲ್ಲಿ ಪ್ಲಸ್ ಮೇಲ್ಗಡೆ ಇದೆಯಾ, ಇಲ್ಲಿ ನೋಡಿ ಪ್ಲಸ್ ಮೇಲ್ಗಡೆ ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇಲ್ಲಿ ಪ್ಲಸ್ ಮೇಲ್ಗಡೆ ಇದೆ, ಆ ಪ್ಲಸ್ಸಿಗೆ ಮೇಲ್ಗಡೆ ಯಾವ್ದಿದೆ ನೆಗೆಟಿವ್ ಮೈನಸ್ ಇದೆ, ಅವಾಗ ಏನಾಗುತ್ತೆ ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇದು ಮೈನಸ್ ಎ ಬಿ ಆಗುತ್ತೆ ಫಾರ್ಮುಲಾ. ಅರ್ಥ ಆಗ್ತಿದ್ಯಾ? ಸೊ ಈಗ ನೆಗೆಟಿವ್ ಬರೋಣ. ಎ ಮೈನಸ್ ಬಿ ಹೋಲ್ ಕ್ಯೂಬ್ಗೆ ಏನಾಗುತ್ತೆ ಎ ಮೈನಸ್ ಬಿ a square plus b square plus ab. This formula can be written like this also. ಇದಾ ನಿಮ್ಗೆ ಗೊತ್ತಿದೆ. ಇನ್ನು ಗೊತ್ತಿಲ್ಲ ನಿಮಗೆ ಅಂದರೆ ಏನು ಮಾಡ್ತೀರಾ, ಇಷ್ಟು ಫಾರ್ಮುಲಾಸ್ನ ಚೆನ್ನಾಗೆ ಬರೆದು ಕಲಿಬೇಕು. ಓಕೆನಾ? ಸೊ ಇವೆಲ್ಲ ಇಂಪಾರ್ಟೆಂಟ್, ಇವೆಲ್ಲ ಗೊತ್ತಿರಬೇಕು. ಮಾತ್ರ ಇಲ್ಲಿ ಮಾತ್ರ ಅಪ್ಲೈ ಮಾಡಲ್ಲ ನಾವು, ಎಲ್ಲ ಕಡೆನೂ ಇದನ್ನು ಅಪ್ಲೈ ಮಾಡ್ತೀವಿ ಫಾರ್ಮುಲಾಸ್ನ. ಎಲ್ಲೆಲ್ಲಿ ನೆಸೆಸರಿ ಇದೆಯೋ ಅಲ್ಲೆಲ್ಲ ಅಪ್ಲೈ ಮಾಡೋದು ನಿಮ್ಗೆ ಗೊತ್ತಿರಬೇಕು.
ಅಪ್ಲೈ ಮಾಡಿ ಗೊತ್ತಿರಬೇಕು ಅಂದರೆ ಫಸ್ಟು ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಅರ್ಥ ಆಗ್ತಾ ಇದೆಯಾ? ಮುಂದೆ ಹೋಗ್ತಾ ಹೋಗ್ತಾ ನಾವು ಡೈರೆಕ್ಟ್ ಆ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಇದೆಲ್ಲಿಂದ ಬಂತು ಅಂತ ನಿಮ್ಗೆ ಅನ್ಸಬಾರ್ದು. ಓಕೆನಾ? ನೆಕ್ಸ್ಟ್ ಈಗ ಪ್ರಾಬ್ಲಮ್ಸ್ ಮಾಡೋಣ. ಏನಿದೆ ಕ್ವಶನು? ದಿ ಗ್ರಾಫ್ಸ್ y is equal to p of x. ನಿಮಗೆ ಗೊತ್ತಿರಲಿ p of x ನ ನಾವು ಏನು ಹೇಳ್ತೀವಿ? y ಅಂತಾನು ಕೂಡ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಇಲ್ಲಿ ಯಾವಾಗ 0 ಅಂತ ಹೇಳ್ತೀವಿ ನಾವು? p of x 0 ಇದ್ದಾಗ. ಅಲ್ಲಿಗೆ y ಏನಾಗಿರುತ್ತೆ? y 0 ಆಗುತ್ತೆ. ನಾವು ಯಾವ್ದಾರ ಒಂದು ಪಾಲಿನಾಮಿಯಲ್ ಕೊಟ್ಟಾಗ ಗ್ರಾಫ್ನ ಡ್ರಾ ಮಾಡಿದಾಗ 0 ಎಲ್ಲಿ ಸಿಗುತ್ತೆ? y ಯಾವ ಪಾಯಿಂಟ್ ಅಲ್ಲಿ 0 ಆಗಿರುತ್ತೋ ಅಲ್ಲಿ 0 ಸಿಗುತ್ತೆ. ನಾವು ಪಾಯಿಂಟ್ಸ್ನ x, y ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಯಾವಾಗ ನಮಗೆ 0 ಸಿಗುತ್ತೆ ಅಂದ್ರೆ ಗ್ರಾಫ್ ಬರೆದಾಗ x, y 0 ಆಗಿರಬೇಕು. x, 0 ದಿ ಪಾಯಿಂಟ್ಸ್ ಇನ್ ದಿ ಫಾರ್ಮ್ ಆಫ್ x, 0 ಲೈಸ್ ಆನ್ ದಿ x ಆಕ್ಸಿಸ್. x ಆಕ್ಸಿಸ್ ಮೇಲೆ ಇರುತ್ತೆ. ಯಾವಾಗ ಒಂದು ಗ್ರಾಫ್ ಬರೆದಾಗ ನಮಗೆ 0 ಸಿಗುತ್ತೆ ಅಂದ್ರೆ y 0 ಆಗಿದ್ದಾಗ. ಅದಕ್ಕೆ ನಾವು ಹೇಳ್ತೀವಿ ಈ ಗ್ರಾಫ್ ಎಕ್ಸ್ ಆಕ್ಸಿಸ್ ಮೇಲೆ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಈ ಪಾಯಿಂಟ್ ಏನೋ ಒಂದಾಗಿರುತ್ತೆ. ಸಪೋಸ್ ನೀವು 5 ಅಂತ ತಗೊಳ್ಳಿ, 5, 0 ಆಗಿರುತ್ತೆ. ಏನಾಗುತ್ತೆ? 5, 0 ಆಗಿರುತ್ತೆ. ಇಲ್ಲಿ y ಕೋಆರ್ಡಿನೇಟ್ ನೋಡಿ ಏನಾಗಿದೆ? 0 ಆಗಿದೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಒಂದು ಗ್ರಾಫು ಎಕ್ಸ್ ಆಕ್ಸಿಸ್ ಮೇಲೆ ಯಾವ ಪಾಯಿಂಟ್ ಮೇಲೆ ಇಂಟರ್ಸೆಕ್ಟ್ ಆಗುತ್ತೋ, ಯಾಕೆ ಅಲ್ಲಿ ಆ ಪಾಯಿಂಟ್ ಅಲ್ಲಿ y 0 ಆಗಿರುತ್ತೆ. ಅದಕ್ಕೋಸ್ಕರ ನಾವು 0 ಅಂತ ತಗೊಂತೀವಿ. ಈಗ ಪ್ರಾಬ್ಲಮ್ಸ್ ಮಾಡೋಣ ನೋಡಿ. ಸೊ ಈ ಗ್ರಾಫ್ ತಗೊಳ್ಳಿ. ಗ್ರಾಫ್ y is equal to p of x are given in the figures below. For some polynomials p of x, find the number of zeros of p of x in each case. ಇದನ್ನೆಲ್ಲ ನಾವು ಯಾವುದೇ ಪಾಲಿನಾಮಿಯಲ್ ಡ್ರಾ ಮಾಡಿದ್ರೆ ನಾವು 9th ಸ್ಟ್ಯಾಂಡರ್ಡ್ ಮಾಡಿದ್ದೀರಾ. ಎಕ್ಸ್ ವ್ಯಾಲ್ಯೂನ ತಗೊಂಡ್ಬಿಟ್ಟು ಮತ್ತೆ ಅದಕ್ಕೆ y ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತೀರಾ, ಅದನ್ನು ಗ್ರಾಫ್ ಡ್ರಾ ಮಾಡ್ತೀರಾ, ಏನೋ ಒಂದು ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಅದೇ ಥರ ಇಲ್ಲೊಂದಷ್ಟು ಗ್ರಾಫ್ಸ್ ಕೊಟ್ಟಿದೆ. ಇವೆಲ್ಲ ಗ್ರಾಫ್ಸ್ ಅಂದರೆ ಇದೆ. ಇವೆಲ್ಲ ಏನಾಗುತ್ತೆ? ಪಿ ಆಫ್ ಎಕ್ಸ್ ಇದೆಲ್ಲ. ಇಲ್ಲಿ ಈ ಗ್ರಾಫ್ ಇದೆಯಲ್ಲ, ಇದೇನಿದು? ಪಿ ಆಫ್ ಎಕ್ಸ್. ಇಲ್ಲೂ ಅಷ್ಟೇ. ಅರ್ಥ ಆಗ್ತಿದೆಯಾ? ಅಲ್ಲಿ ಏನು ನಮಗೆ ಈ ಪಿಂಕ್ ಕಲರ್ ಲೈನಲ್ಲಿ ಕಾಣಿಸ್ತಿದೆ ಅದೆಲ್ಲ ಏನಾಗಿದೆ? ಪಿ ಆಫ್ ಎಕ್ಸ್. ಅದರ ಝೀರೋಸ್ ಯಾವುದು? ಎಲ್ಲಿ ಎಕ್ಸ್ ಎಕ್ಸ್ ಮೇಲೆ ಇಂಟರ್ಸೆಕ್ಟ್ ಮಾಡಿದ್ಯೋ ಅದೆಲ್ಲ ಝೀರೋಸ್. ಈಗ ಇಲ್ಲಿ ತಗೋಣ. ಈ ಫಸ್ಟ್ ಒನ್ ಅಲ್ಲಿ ನೀವು ದಿಸ್ ಗ್ರಾಫ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಪ್ಯಾರಲಲ್ ಆಗಿದೆ. ನಾವು ಹಿಂಗೆ ನಾವು ಎಳ್ಕೊಂಡು ಹೋದ್ರೆ ಎಷ್ಟು ದೂರನೋ ಎಳ್ಕೊಂಡು ಹೋಗಿ ಅದು ಎಕ್ಸ್ ಆಕ್ಸಿಸ್ ಎಲ್ಲೂ ಮೀಟ್ ಮಾಡಲ್ಲ. ಅವಾಗ ಏನು ಹೇಳ್ತೀವಿ? ಇದಕ್ಕೆ ನೋ ಝೀರೋಸ್. ನೋ ಝೀರೋಸ್. ರೈಟ್? ನೆಕ್ಸ್ಟ್ ಸೆಕೆಂಡ್ ಒನ್ ಬರೋಣ. ಈ ಗ್ರಾಫ್ ನೋಡಿ, ಅವ್ರು ಎಷ್ಟು ಕೊಟ್ಟಿದ್ರು ಅಷ್ಟು ಮಾತ್ರ ತಗೊಳ್ಳಿ. ಇಲ್ಲಿ ಆರೋ ಮಾರ್ಕ್ ಹಾಕಿಲ್ಲ. ಆರೋ ಮಾರ್ಕ್ ಹಾಕಿದ್ರೆ ಏನು? ಈ ಗ್ರಾಫು ಮುಂದಕ್ಕೆ ಎಲ್ಲಾದ್ರೂ ಹೋಗ್ಬಹುದು ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಆರೋ ಮಾರ್ಕ್ ಇಲ್ಲ. ತುಂಬ ತಲೆ ಕೆಡ್ಸ್ಕೊಬಿಡಿ. ಈಗ ಇಷ್ಟು ಕೊಟ್ಟಿದ್ದಾರೆ, ಇದು ನೋಡ್ಕೊಂಡು ಹೋಗಿ ಎಕ್ಸ್ ಆಕ್ಸಿಸ್ನ ಎಲ್ಲಿ ಮೀಟ್ ಮಾಡ್ತಾ ಇದೆ? ಇಲ್ಲಿ ಮೀಟ್ ಮಾಡ್ತಾ ಇದೆ. ಎಷ್ಟು ಪಾಯಿಂಟ್ಸ್ ಅಲ್ಲಿ ಮೀಟ್ ಮಾಡ್ತದೆ? ಒಂದೇ ಪಾಯಿಂಟ್ ಅಲ್ಲಿ. ಎಷ್ಟು ಝೀರೋಸ್ ಇದೆ? 1 zeros. 1 0. ರೈಟ್? ನೆಕ್ಸ್ಟ್ ಇಲ್ಲಿ ಬನ್ನಿ. ಈ ಗ್ರಾಫ್ ನೋಡ್ಕೊಂಡೋಗಿ 1 ಪಾಯಿಂಟ್, 2 ಪಾಯಿಂಟ್ಸ್, 3 ಪಾಯಿಂಟ್ಸ್. ಹೌ ಮೆನಿ ಝೀರೋಸ್? 3 zeros. ಎಕ್ಸಾಮಲ್ಲಿ ಕೇಳ್ತಾರೆ ಒಂದು ಮಾರ್ಕ್ಸಿಗೆ ನಿಮಗೆ. ಓಕೆ? ನೆಕ್ಸ್ಟ್ ಇಲ್ಲಿ ನೋಡಿ. ದಿಸ್ ಇಸ್ ನಥಿಂಗ್ ಬಟ್ ಪ್ಯಾರಾಬೋಲಾ. 1 2. ಎಷ್ಟು ಝೀರೋಸು? 2 zeros. ಇದು 1 2 3 4. 4 zeros. ಝೀರೋಸ್ನ ಅಂತ ಹೇಳ್ತೀವಿ? ರೂಟ್ಸ್ ಅಂತಾನೆ ಹೇಳ್ತೀವಿ. ನಿಮ್ಗೆ ಗೊತ್ತಿರಬೇಕು. ಅಥವಾ ಸೊಲ್ಯೂಷನ್ ಅಂತಾನೆ ಹೇಳ್ತೀವಿ. ಎಷ್ಟು ಸೊಲ್ಯೂಷನ್ಸ್ ಇದೆ? 4 ಸೊಲ್ಯೂಷನ್ಸ್ ಇದೆ. ಅಥವಾ 4 ರೂಟ್ಸ್ ಇದೆ, 4 zeros ಇದೆ. ಅರ್ಥ ಆಗ್ತಿದೆಯಾ? ಇದೆಲ್ಲ ಸಿನೋನಿಮ್ಸ್ ನಿಮಗೆ ಗೊತ್ತಿರಬೇಕು. ಸೇಮ್ ಮೀನಿಂಗ್ ಕೊಡುತ್ತೆ ಇದೆಲ್ಲ. ನೆಕ್ಸ್ಟ್ ಇಲ್ಲಿ ಬನ್ನಿ. 1 2 3. 3 zeros. ರೈಟ್? ಅಥವಾ 3 ರೂಟ್ಸ್, 3 ಸೊಲ್ಯೂಷನ್ಸ್ ಆರ್ ದೇರ್ ಫಾರ್ ದಿಸ್ ಪಾಲಿನಾಮಿಯಲ್. ಪಾಲಿನಾಮಿಯಲ್ ಅಂದ್ರೆ ಇದೆ ಪಾಲಿನಾಮಿಯಲ್. ಗ್ರಾಫ್ ಏನಿದೆ ಅದು ಪಾಲಿನಾಮಿಯಲ್. ಇದು ಕಾರ್ಟೀಷಿಯನ್ ಸಿಸ್ಟಮ್. ಇದು ಫುಲ್ಲು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಇರುತ್ತೆ. ಅದು ಕಾರ್ಟೇಷಿಯನ್ ಸಿಸ್ಟಮ್. ಕಾರ್ಟೇಷಿಯನ್ ಸಿಸ್ಟಮ್ ಒಳಗಡೆ ನೀವೇನು ಮಾಡ್ತೀರಾ? ಗ್ರಾಫ್ಸ್ನ ಡ್ರಾ ಮಾಡ್ತೀರಾ.
ಅರ್ಥ ಆಯ್ತಾ? ಸೊ ನಿಮ್ಗೆ ಏನು ಅದರ ಲೈನ್ ಬಂದಿರುತ್ತೆ, ಕರ್ವ್ ಬಂದಿರುತ್ತೆ, ದಟ್ ಈಸ್ ನಥಿಂಗ್ ಬಟ್ ದಿ ಪಾಲಿನಾಮಿಯಲ್. ಓಕೆ, ನೆಕ್ಸ್ಟ್ find the zeros of the following quadratic polynomials and verify the relationship between the zeros and the coefficients. ಇಲ್ಲಿ ನಮಗೆ ಕೊಟ್ಟಿರೋದೇನು, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಫಸ್ಟ್ ಹೇಳಿದರೆ ಫೈಂಡ್ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್. ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ನಮಗೆ ಗೊತ್ತಿದೆ, ಸ್ಪ್ಲಿಟ್ಟಿಂಗ್ ಆಫ್ ಮಿಡಲ್ ಟರ್ಮ್. ನಮಗೆ ಝೀರೋಸ್ ಆಫ್ ಪಾಲಿನಾಮಿಯಲ್ ಬೇಕು ಅಂದರೆ ಪಿ ಆಫ್ ಎಕ್ಸ್ ಇದು ಏನಾಗಿರಬೇಕು, ಈ ಫುಲ್ ಪಾಲಿನಾಮಿಯಲ್ ಇಸ್ ಈಕ್ವಲ್ ಟು ಝೀರೋಗೆ ಈಕ್ವೇಟ್ ಮಾಡ್ಕೊಂತೀವಿ ಫಸ್ಟ್, ರೈಟ್? First consider this polynomial and this polynomial is equal to 0. 0 ಆಗಿರಬೇಕು, full polynomial becomes 0, right? ಹೇಗೆ ಮಾಡಿದ್ರೆ splitting of middle term x square into minus 8 minus 8x square ಸ್ಪ್ಲಿಟ್ ಮಾಡಿ ನಮಗೆ minus 2x ಮಾಡಬೇಕು. ಇಲ್ಲಿ ಸ್ಪ್ಲಿಟ್ ಮಾಡಿದಾಗ ಯಾವ್ದು ಮಾಡ್ತೀರಾ? 4 2s that is 4x and 2x. ಸೈನ್ ಚೂಸ್ ಮಾಡಬೇಕು. ಇಲ್ಲಿ ನೆಗೆಟಿವ್ ಸೈನ್ ಇದೆ, ಗ್ರೇಟರ್ ನಂಬರ್ ಶುಡ್ ಬಿ ಮೈನಸ್, ಇಲ್ಲಿ ಪ್ಲಸ್, ಪ್ಲಸ್ ಇಂಟು ಮೈನಸ್, ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಇದು ಬರುತ್ತೆ, ಇದನ್ನ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಇದು ಬರಬೇಕು. ನಾವು ರೀಪ್ಲೇಸ್ ಮೈನಸ್ 2x ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x ಮೈನಸ್ 8 ಈಸ್ ಈಕ್ವಲ್ ಟು 0. ಈ ಗ್ರೂಪ್ ಮಾಡ್ತಾ ಬನ್ನಿ, ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಮೈನಸ್ 4 ಪ್ಲಸ್ 2 ಇಂಟು ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 4 ಉಳಿಯುತ್ತೆ, ಈಸ್ ಈಕ್ವಲ್ ಟು 0, ರೈಟ್? ದೆನ್ ಈ ಫುಲ್ ಹೋಲ್ ಎಕ್ಸ್ಪ್ರೆಷನ್ಲಿ ಎಕ್ಸ್ ಮೈನಸ್ 4 ರಿಮೈನಿಂಗ್ ಎಕ್ಸ್ ಮೈನಸ್ 4 ಕಾಮನ್ ಫ್ಯಾಕ್ಟರು ಉಳಿಯೋದು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 4 ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು 4 ಆರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2. ಇವೇ ಝೀರೋಸ್. ಇಲ್ಲಿ ಇದನ್ನ ಆಲ್ಫಾ ಅಂತ ತಗೊಂತೀವಿ, ಇದನ್ನ ಬೀಟಾ ಅಂತ ತಗೊಂತೀವಿ, ರೈಟ್? ಇಲ್ಲಿ ಆಲ್ಫಾ ಈಸ್ ಈಕ್ವಲ್ ಟು 4, ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ 2. ಏನು ಸರ್, ಆಲ್ಫಾ 4ನೇ ತಗೋಬೇಕಾ? ಇಲ್ಲ, ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ 2ನೇ ತಗೊಳ್ಳಿ, ನೋ ಪ್ರಾಬ್ಲಮ್. ಇದನ್ನು ಬೀಟಾ ಅಂತ ತಗೊಳ್ಳಿ, ಏನೂ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ವೆರಿಫೈ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಝೀರೋಸ್ ಅಂಡ್ ದಿ ಕೋಎಫಿಷಿಯಂಟ್ಸ್. ಎರಡು ಫಾರ್ಮುಲಾ ಗೊತ್ತಿದೆ ನಮಗೆ, ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಇಲ್ಲಿ ಎ ಬಿ ಸಿ ಬರ್ಕೊಳ್ಳಿ, ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ? ದಟ್ ಈಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿ ಇದೆ, ರೈಟ್? ಎ ಪ್ಲಸ್ ಅಲ್ಲಿ ಏನಿದೆ, ಇಲ್ಲಿ ಏನು ಇಲ್ಲ ಅಂದರೆ 1 ಇರುತ್ತೆ, ರೈಟ್? ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು ಮೈನಸ್ 2, ಸಿ ಈಸ್ ಈಕ್ವಲ್ ಟು ಮೈನಸ್ 8. ಈಗ ವೆರಿಫೈ ಮಾಡಬೇಕು ಅಂದರೆ ಇದು ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಅಂತ, ರೈಟ್? ಫಸ್ಟ್ ಆಲ್ಫಾ ಪ್ಲಸ್ ಬೀಟಾ ತಗೊಳ್ಳಿ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು, ಆಲ್ಫಾ ಏನಿದೆ 4 ಪ್ಲಸ್ ಬೀಟಾ ಈಸ್ ಮೈನಸ್ 2 ಪ್ಲಸ್ ಆಫ್ ಮೈನಸ್ 2 ವಿಚ್ ಇಸ್ ಈಕ್ವಲ್ ಟು 4 ಮೈನಸ್ 2. ಅಡಿಷನ್ ಹೇಳಿದೆ ನಿಮಗೆ, ಏನಂತ? ಅಡಿಷನ್ ಕಲ್ತ್ಕೊ ಬನ್ನಿ ಹೇಗೆ ಅಂತ. 4 ಮೈನಸ್ 2 ಇಸ್ ನಥಿಂಗ್ ಬಟ್ 2 ಇಯರ್. ನೆಕ್ಸ್ಟ್ ಮೈನಸ್ ಬಿ ಬೈ ಎ ಫೈಂಡ್ ಔಟ್ ಮಾಡಿ, ಏನಾಗುತ್ತೆ? ಮೈನಸ್ ಬಿ ಬೈ ಎ ಇಸ್ ಈಕ್ವಲ್ ಟು ದಟ್ ಈಸ್ ಮೈನಸ್ ಆಫ್ b is minus 2 divided by a is 1. Minus into minus plus 2, that is minus b by a is equal to 2. ಎರಡು ಸೇಮ್ ಬಂತ? Therefore it is verified that alpha plus beta is equal to minus b by a, hence proved. ಜೊತೆಗೆ ಇದನ್ನು ಪ್ರೂವ್ ಮಾಡಬೇಕು, that is alpha into beta. alpha into beta ಏನಪ್ಪ? 4 into minus 2, 4 2s are minus 8. c by a ತಗೊಳ್ಳಿ, c by a is equal to, what is c here? Minus 8 divided by 1, that is c by a is equal to minus 8. Therefore alpha into beta is equal to c by a. Verified. ಇಷ್ಟೇ, hence the proof, right? ಇದರಲ್ಲಿ ಇದೊಂದು ಪ್ರಾಬ್ಲಮ್ ಮಾಡ್ತೀನಿ, ಇನ್ನು ಮಿಕ್ಕಿದಲ್ಲಿ ನೀವು ಟ್ರೈ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? 4s ಸ್ಕ್ವೇರ್ ಮೈನಸ್ 4s ಪ್ಲಸ್ 1 ಅಂತ ಇದೆ, ಓಕೆ? ಮತ್ತು ಅಗೈನ್ ಸ್ಪ್ಲಿಟ್ಟಿಂಗ್ ಆಫ್ ಮಿಡಲ್ ಟರ್ಮ್. ಇದನ್ನು ಸ್ಪ್ಲಿಟ್ಟಿಂಗ್ ಆಫ್ ಮಿಡಲ್ ಟರ್ಮ್ ಮಾಡಿ ಏನಾಗುತ್ತೆ? ಫಸ್ಟು 4s ಸ್ಕ್ವೇರ್ ಇಂಟು 1 ಮಲ್ಟಿಪ್ಲೈ ಮಾಡಿದ್ರೆ 4s ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಸ್ಪ್ಲಿಟ್ ಇಂಟು 2 ಟರ್ಮ್ಸ್. 4 1s ತಗೊಂಡ್ರೆ ಆಗಲ್ಲ, 2 2s 2 ಇಂಟು 2, 2s 2s. ಸೈನ್ ಯಾವ್ದು ಹಾಕಬೇಕು? ಇಲ್ಲಿ ಮೈನಸ್ ಇರೋದ್ರಿಂದ
ನಮಗೆ 2 ಸಿಕ್ಕಿದೆ, ಎರಡು ಅಡಿಷನ್ ಮಾಡಬೇಕು, ಎರಡನ್ನೂ ನೆಗೆಟಿವ್ ಆಗಬೇಕು, ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ 4s² ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 2 2s 4 s ಇಂಟು s². ನಾವು ರೀಪ್ಲೇಸ್ ಮೈನಸ್ 4s ಬೈ 2s minus 2s plus 1 is equal to 0. ನೆಕ್ಸ್ಟ್ ಈ ಗ್ರೂಪ್ ಮಾಡ್ಕೊಳ್ಳಿ, ಇದರಲ್ಲಿ ಕಾಮನ್ ಏನು 2s ಕಾಮನ್ ತೆಗಿಬೋದು, ಇನ್ನು ರಿಮೈನಿಂಗ್ ಇಸ್ 2s ಮೈನಸ್ 1 ಮೈನಸ್ ಇಲ್ಲಿ ಏನು ಮಾಡ್ತೀರಾ, ಇಲ್ಲಿ ಏನಿರುತ್ತೋ ಅದನ್ನೇ ಕಾಮನ್ ತೆಗೀರಿ, ಮೈನಸ್ ಇದ್ರೆ ಮೈನಸ್ ಕಾಮನ್ ತೆಗಿ, ಮೈನಸ್ 1 ಕಾಮನ್ ತೆಗಿಬೋದು, ಮೈನಸ್ ಕಾಮನ್ ತೆಗೆದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಟರ್ಮ್ಸು, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಈಸ್ ಈಕ್ವಲ್ ಟು 0. ಫುಲ್ ಓಲ್ ಟರ್ಮಲ್ಲಿ 2 minus s minus 1 is common, therefore 2s minus 1 is common, is equal to 0. Then it will become 2s minus 1 is equal to 0 or 2s minus 1 is equal to 0. s is equal to ಈ ಕಡೆ ಹೋದ್ರೆ 1 divided by 2 or s is equal to 1 divided by 2. ನೋಡಿ ಎರಡು ಈಕ್ವಲ್ ರೂಟ್ಸ್ ಬಂತ. ನಾವು ಹೇಳಿದ್ವಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕ್ಯಾನ್ ಹ್ಯಾವ್ ಅಟ್ ಮೋಸ್ಟ್ 2 zeros ಅಂತ ಹೇಳಿದ್ವಿ. ಇಲ್ಲಿ 2 zeros ಇದೆ, ಬಟ್ ಆದರೆ ಈಕ್ವಲ್ ರೂಟ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಆಲ್ಫಾ ಪ್ಲಸ್ ಬೀಟಾ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ದಟ್ ಈಸ್ 1/2 ಪ್ಲಸ್ 1/2 ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಈಸ್ 1. ನಮಗೆ ಎ ಬಿ ಸಿ ಕೂಡ ಬೇಕಲ್ಲ, ತಗೊಳ್ಳಿ ಇದು ಕಂಪೇರ್ ಮಾಡಿ. ಎ ಏನಿದೆ 4 ಇದೆ, ಬಿ ಏನಿದೆ -4 ಇದೆ, ಸಿ ಏನಿದೆ +1 ಇದೆ. ಮೈನಸ್ ಬಿ ಬೈ ಎ ಫೈಂಡ್ ಔಟ್ ಮಾಡಿ. ದಟ್ ಈಸ್ minus of -4 divided by a is +4. Minus into minus plus 4 get cancelled with each other. That is minus b by a is equal to 1. Therefore, alpha plus beta is equal to 1. Sorry, b is equal to minus b by a. ನೋಡಿ ಎರಡು ಸೇಮ್ ಬಂದಿದೆಯಲ್ಲ, ಅದೇ ಥರ ನೀವೇನು ಮಾಡ್ತೀರಾ, ಆಲ್ಫಾ ಇಂಟು ಬೀಟಾಗೆ ಮತ್ತು ಸಿ ಬೈ ಎಗೆ ಕಂಪೇರ್ ಮಾಡಿಬಿಟ್ಟು ಎರಡು ಈಕ್ವಲ್ ಬರುತ್ತೋ ಇಲ್ವೋ ನೋಡಿ, ಬರಲೇಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಈ ಎಕ್ಸಾಂಪಲ್ ತಗೊಳ್ಳಿ. 6x² -3 -7x ಅಂತ ಇದೆ. ಇದನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೋಬೇಕು ನೀವು. 6x² ನೆಕ್ಸ್ಟ್ x² ಆಯ್ತು ತಕ್ಷಣ x ಟರ್ಮ್ 7 -7x -3 is equal to 0. Then find the roots of the polynomial, then you can move. Okay, ಈ ಪ್ರಾಬ್ಲಮ್ಸ್ನ ನೀವೇ ಮಾಡ್ತೀರಾ. ಓಕೆ, ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನೆಕ್ಸ್ಟ್ ಕ್ಲಾಸಲ್ಲಿ ಆ ಪ್ರಾಬ್ಲಮ್ಸ್ನೆಲ್ಲ ಮಾಡೋಣ. ಇಲ್ಲಿ ಫೈಂಡ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಚ್ ವಿತ್ ದಿ ಗಿವನ್ ನಂಬರ್ಸ್ ಆಸ್ ದಿ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಇಟ್ ಝೀರೋಸ್ ರೆಸ್ಪೆಕ್ಟಿವ್ಲಿ. ಸಮ್ ಅಂಡ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ ನಮಗೆ. ಸಮ್ ಅಂಡ್ ಪ್ರಾಡಕ್ಟ್ ಅಂದರೆ ರೆಸ್ಪೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ದಿಸ್ ವಿಲ್ ಬಿಕಮ್ ಆಲ್ಫಾ ಪ್ಲಸ್ ಬೀಟಾ ಆಗುತ್ತೆ. ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 1/4. ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು -1. ಇದನ್ನು ಯೂಸ್ ಮಾಡ್ಕೊಂಡು ಹೆಂಗಪ್ಪ ಮಾಡೋದು? ಸಿಂಪಲ್, ಒಂದು ಫಾರ್ಮುಲಾ ಇದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಇದ್ರ ಜೊತೆಗೆ ಒಂದು ಕೆ ನ ಮಲ್ಟಿಪ್ಲೈ ಮಾಡಿರ್ತೀವಿ. ಸೊ ನಾವು ಬರ್ದಾದ್ಮೇಲೆ ಕೆ ನೆಗ್ಲೆಕ್ಟ್ ಮಾಡ್ಬೋದು. ಸೊ ಡಿಪೆಂಡಿಂಗ್ ಆನ್ ದಿ ಆಪ್ಷನ್ಸ್ ಕೊಟ್ರೆ ಅದು ಡಿಪೆಂಡ್ಸ್. ಈಗ ಹೇಳ್ತೀನಿ ಹೇಗೆ ಅಂತ. ಫಸ್ಟ್ ಬರ್ಕೊಳ್ಳಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಇಂಟು x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಏನಿದೆ, ದಟ್ ಈಸ್ 1/4 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಏನಿದೆ, ದಟ್ ಈಸ್ -1. ಅರ್ಥ ಆಯ್ತಾ? ಸೊ ಇಲ್ಲಿ ಪಾಲಿನಾಮಿಯಲ್ ಏನಾಯ್ತು, ಈ ಕೆಗೆ 1 ತಗೊಂಡ್ರೆ ನಮ್ಗೆ ಏನು ಬರುತ್ತೆ ಈ ಪಾಲಿನಾಮಿಯಲ್ಲು? k² ಮೈನಸ್ 1/4x -1. ಕೆ 2 ತಗೊಂಡ್ರೆ ಏನು ಬರುತ್ತೆ? 2x² ಮೈನಸ್ 1/4x -2 ಬರುತ್ತೆ. ಆಪ್ಷನಲ್ಲಿ ಒಂದೆಂದು ಕರೆಕ್ಟ್ ಆಗಿರೋ ಆನ್ಸರ್ ಇರುತ್ತೆ. ಇನ್ನ 3 ಡಿಸ್ಟ್ರಾಕ್ಟರ್ಸ್ ಅದೇನಾರು ಇರ್ಬೋದು. ಇದಾದ್ರೂ ಕೊಟ್ಟಿರ್ಬೋದು, ಇಲ್ಲ ಅಂದ್ರೆ ಇದ್ರ ಬದಲು ಇದು ಕೊಟ್ಟಿರ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಇದು ಕೂಡ ಹಾಗೆ ಏನು ಮಾಡ್ತೀವಿ? ಪಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು √2, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 1/3.
then p of x is equal to k into x square minus alpha plus beta ಏನಪ್ಪ root 2 into x plus alpha into beta ಏನು 1/3. ಇಲ್ಲಿ ಏನು ತಗೋಬೋದು, if p of x is equal to 1 ಇದ್ರೆ ಅಂದರೆ k is equal to 1 ಇದ್ರೆ ಪಾಲಿನಾಮಿಯಲ್ ಆಗುತ್ತೆ x square minus root 2 into x plus 1/√3 ಆಗುತ್ತೆ. k2 ಕೊಟ್ರೆ ಏನಾಗುತ್ತೆ, p of x is equal to 2x square minus 2 root 2 into x plus 2/3. ಸೊ ಅಲ್ಲಿಗೆ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಏನಿದೆ, ಫಾರ್ ಎನಿ 2 zeros of the polynomial we can form infinitely many polynomials. ಸಪೋಸ್ ಆಲ್ಫಾ is equal to 2 ಅಂತ ಇರುತ್ತೆ, ಬೀಟಾ is equal to 4 ಅಂತ ಇರುತ್ತೆ. ಈ ತರ ಎರಡು ರೂಟ್ಸ್ ಕೊಟ್ಟು ಹೌ ಮೆನಿ ಪಾಲಿನಾಮಿಯಲ್ಸ್ ವಿ ಕ್ಯಾನ್ ಫಾರ್ಮ್ ಅಂದ್ರೆ ಇನ್ಫಿನಿಟ್ಲಿ ಮೆನಿ. ಯಾಕಂದ್ರೆ ಡಿಪೆಂಡಿಂಗ್ ಆನ್ ಕೆ ಕ್ಯಾನ್ ಹ್ಯಾವ್ ಇನ್ಫಿನಿಟ್ಲಿ ಮೆನಿ ವ್ಯಾಲ್ಯೂಸ್, therefore we can form infinitely many polynomials for the given roots ಅಥವಾ to given zeros. ಇಲ್ಲಿ ಹೇಗೆ ಮಾಡ್ತೀರಾ, ಆಲ್ಫಾ ಪ್ಲಸ್ ಬೀಟಾ ಮಾಡ್ಕೊಂತೀರಾ, ಆಲ್ಫಾ ಇಂಟು ಬೀಟಾ ಮಾಡ್ಕೊಂತೀರಾ. ಇದಕ್ಕೆ ಅಪ್ಲೈ ಮಾಡಿದಾಗ ಕೆ ಇಂಟು ಸಮಥಿಂಗ್ ಬರುತ್ತೆ, ಕೆಗೆ ಇನ್ಫಿನಿಟ್ಲಿ ಮೆನಿ ವ್ಯಾಲ್ಯೂಸ್ ಕೊಡಿ, ಅಷ್ಟು ಪಾಲಿನಾಮಿಯಲ್ಸ್ ಫಾರ್ಮೇಷನ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ದಿಸ್ ಇಸ್ ಅಬೌಟ್ ಫಾರ್ಮೇಷನ್ ಆಫ್ ಪಾಲಿನಾಮಿಯಲ್ಸ್ ವೆನ್ ಸಮ್ ಅಂಡ್ ಪ್ರಾಡಕ್ಟ್ ಅಥವಾ ಆಲ್ಫಾ ಅಂಡ್ ಬೀಟಾ ಕೊಟ್ಟರು ಕೂಡ ಆಲ್ಫಾ ಪ್ಲಸ್ ಬೀಟಾ ಆಲ್ಫಾ ಇಂಟು ಬೀಟಾ ಮಾಡ್ಕೊಂಡು ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಇದಕ್ಕೆ 6 ಆಗುತ್ತೆ, ಇದು 8 ಆಗುತ್ತೆ, ಎರಡನ್ನೂ ಯೂಸ್ ಮಾಡ್ಕೊಂಡು ಇಲ್ಲಿ ಹಾಕಿ ನಿಮಗೆ ಪಾಲಿನಾಮಿಯಲ್ ಸಿಗುತ್ತೆ. ಎಕ್ಸಾಮಲ್ಲಿ ಕೊಡ್ತಾರೆ ಎಲ್ಲಿ MCQ ಲಿ, ಹೌ ಮೆನಿ ಪಾಲಿನಾಮಿಯಲ್ಸ್ ವಿ ಕ್ಯಾನ್ ಫಾರ್ಮ್ ಬೈ ಯೂಸಿಂಗ್ ಆಲ್ಫಾ ಇಸ್ ಈಕ್ವಲ್ ಟು 2 ಅಂಡ್ ಬೀಟಾ ಇಸ್ ಈಕ್ವಲ್ ಟು 4 ಅಂತ. ನಿಮ್ಮ ಆನ್ಸರ್ ಏನಾಗಿರಬೇಕು, ಇನ್ಫಿನಿಟ್ಲಿ ಮೆನಿ. ಯಾಕೆ? ಸೊ ವಿ ಕ್ಯಾನ್ ಫಾರ್ಮ್ ಇನ್ಫಿನಿಟ್ಲಿ ಮೆನಿ ಡಿಪೆಂಡಿಂಗ್ ಆನ್ ಕೆ ಹಿಯರ್. ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ಲಾಸಲ್ಲಿ ಡಿವಿಷನ್ ಅಲ್ಗಾರಿದಮ್, ಪಾಲಿನಾಮಿಯಲ್ಸ್ನ ಹೇಗೆ ಡಿವಿಷನ್ ಮಾಡ್ತೀರಾ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಡೋಂಟ್ ಮಿಸ್ ದಿ ನೆಕ್ಸ್ಟ್ ಕ್ಲಾಸ್, ಓಕೆನಾ? ಇಲ್ಲಿ ಬಿಫೋರ್ ಕಮಿಂಗ್ ಟು ನೆಕ್ಸ್ಟ್ ಕ್ಲಾಸ್ ಇವತ್ತೇನೇನು ಮಾಡಿದ್ದೀವಿ ಅದನ್ನೆಲ್ಲ ಒಂದ್ಸಲ ರಿವಿಷನ್ ಮಾಡಿ ಪ್ರಾಕ್ಟೀಸ್ ಮಾಡಿ ಬರಬೇಕು. ಏನು ಗೊತ್ತಿಲ್ಲ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.